ಇದು 1 ಎಕರೆ 36 ಕುಂಟೆ ಪ್ಯೂರ್ ರೆಡ್ ಸಾಯಿಲ್ ಟಾರ್ ರೋಡ್ ಅಟ್ಯಾಚು. ನಾನು ಲ್ಯಾಂಡ್ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಈಸ್ಟ್ ಫೇಸಿಂಗು ಇದು. ಈಸ್ಟ್ ಫೇಸಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಡೌನ್ ಇದೆ ಟುವರ್ಡ್ಸ್ ವೆಸ್ಟ್. ಇಲ್ಲಿ ಪ್ರೀ ಡ್ರಿಪ್ ಇರಿಗೇಷನ್ ವಾಟರ್ ಇದೆ. ಇದರಲ್ಲಿ 4 ಪಾತೆ ಬರುತ್ತೆ. ಟಾರ್ ರೋಡ್ ಅಟ್ಯಾಚು. ಇದು ಲಾಸ್ಟ್ ಸ್ಟೆಪ್ಪಲ್ಲಿದ್ದೀನಿ. ಇದು ನೆಕ್ಸ್ಟ್ ಸ್ಟೆಪ್ ಲ್ಯಾಂಡ್ದು. ಇಲ್ಲಿ ನೋಡ್ಬೋದು ಫ್ರೀ ಡ್ರಿಪ್ ಇರಿಗೇಷನ್ ವಾಟರು ಡೈರೆಕ್ಟ್ ಕಾವೇರಿ ನದಿಯಿಂದ ಒಂದು 28,000 ಎಕರೆಗಳಿಗೆ ಪಂಪ್ ಆಗುತ್ತೆ. ಇದು ಡ್ರಿಪ್ ಇರಿಗೇಷನ್ ಲೈನು. ಮರಳು ಮಿಶ್ರಿತ ಕೆಂಪು ಭೂಮಿ ಇದು. ಇದು ಬಂದ್ಬಿಟ್ಟು ಮಲ್ಟಿ ರೆಕ್ಟ್ಯಾಂಗಲ್ ಇಲ್ಲ, ಮಲ್ಟಿ ಹೆಕ್ಸಾಗನಲ್ ಶೇಪಲ್ಲಿ ಬರುತ್ತೆ. ನೋಡಿ ಪಕ್ಕದಲ್ಲಿ ಕೋಗಿಲೆ ಕೂಗ್ತಾ ಇದೆ. ನಮ್ಮ ರಾಷ್ಟ್ರ ಪಕ್ಷಿ ಕೋಗಿಲೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಮೋದಿಯವರು ಅರ್ಧ ಗಂಟೆಯಲ್ಲಿ. ಅದೇ ಟೈಮ್ಗೆ ರಾಷ್ಟ್ರ ಪಕ್ಷಿ ಕೋಗಿಲೆ ಸ್ವಾಗತ ಕೊಡ್ತಾ ಇದೆ. ಇರಲಿ. ಒಂದು ಎಕರೆ 36 ಕುಂಟೆ ಪಟ್ಟ 8ರಿಂದ 10 ಕುಂಟೆ ಖರಾಬ್ ಬರುತ್ತೆ. ಇದಕ್ಕೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ನಮ್ಮೂರು ಪಕ್ಕದವ್ರೆ ಮೂಲ ಓನರು. ಇವರು ಬೆಂಗಳೂರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲೊಂದು ವೈಟ್ ಕೆರೆ ಮುಂದೆ ತೋರಿಸ್ತೀನಿ. ಒಂದು 150ರಿಂದ 180 ಎಕರೆ ವಿಸ್ತೀರ್ಣ ಇರುವಂಥ ಕೆರೆ. ಬರಗಾಲದಲ್ಲೂ ಕೂಡ ನೀರಿರುತ್ತೆ. ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಏನು ತೊಂದರೆ ಇಲ್ಲ. ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಇಲ್ಲೇ ಕಾಣ್ಬೋದು, ನೋಡ್ಬೋದು ನೀವು. ಅದ್ರ ಬ್ಯಾಕ್ ಸೈಡ್ ಈ ಥರ ಒಂದು ತಾಜ್ ಮಹಲ್ ಶೇಪಲ್ಲಿರುವಂಥ ಬೆಟ್ಟ ಸಿಗುತ್ತೆ. ನಾನು ಲ್ಯಾಂಡ್ ಬ್ಯಾಕ್ ಸೈಡಿಂದ ಬರ್ತಾಯಿದ್ದೀನಿ. ಊರೊಳಗಡೆ ಬಂದಿದ್ದರಿಂದ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಇದು ಸ್ಟೆಪ್ ಬೈ ಸ್ಟೆಪ್ ಇದೆ. ಇದು ಟ್ರ್ಯಾಕ್ಟರ್ಲಿ ಉಳುಮೆ ಮಾಡಿಸಿಲ್ಲ. ಹಿಂದೆ ಎಲ್ಲ ನಮ್ಮ ಪೂರ್ವಜರು ಹಸುಗಳು ಕಟ್ಕೊಂಡು ಉಳುಮೆ ಮಾಡಿಸೋದ್ರಿಂದ ಈ ಸಣ್ಣ ಪುಟ್ಟ ಕಲ್ಲುಗಳು ಪುಡಿಯಾಗಿಲ್ಲ. ಈಗ ಟ್ರ್ಯಾಕ್ಟರ್ ರೋಟ್ರು ಒಡಿಸ್ಬಿಟ್ರೆ ಎಲ್ಲ ಪುಡಿ ಆಗುತ್ತೆ. ಒಳ್ಳೆ ಕ್ಯಾಲರಿ ಬರ್ಬೇಕಾಯ್ತಪ್ಪ. ಇದು ಲ್ಯಾಂಡ್ ಎಂಟ್ರೆನ್ಸು. ನೋಡಿ ಇದು ಖರಾಬು. ಫ್ರಂಟೆಲ್ಲ ಖರಾಬ್ ಬರುತ್ತೆ. ಆಲ್ಮೋಸ್ಟ್ ನೋಡಿ ಇದು ಈ ಸಿಂಗಲ್ ಲೈನ್ ಹಿಡ್ಕೊಂಡಂಗೆ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟ್ರ್ವರೆಗೂ ಈ ನಮ್ಮ ಊರಲ್ಲಿ ಇದು ಖರಾಬೇ ಬರುತ್ತೆ. ಫ್ರಂಟ್ ಲೈನು ಖರಾಬೇ ಬರುತ್ತೆ. ನೋಡೋ ಸ್ವಲ್ಪ ಕಲ್ಲು ಭೂಮಿ ಹಂಗಿದೆ, ಬಟ್ ಗಟ್ಟಿ ಭೂಮಿ. ಇಲ್ಲಿ ಖರಾಬಲ್ಲಿ ಮನೆಗೇ ಕಟ್ಕೋಬೋದು. ಸೊ ನಾನು ಇಂಡಿಯನ್ ತೋರಿಸ್ಕೊಬಂದಲ್ಲ ಲ್ಯಾಂಡು 4 ಪೀಸು, 1 2 3. ನಾನು ಸ್ಟಾರ್ಟಿಂಗ್ ಮಾಡಿದ್ರೆ ನಾನು ವೀಡಿಯೋ ಸ್ಟಾರ್ಟಿಂಗ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಥರ ಫುಲ್ ಗ್ರೀನಿಶ್ ಎನ್ವಿರಾನ್ಮೆಂಟ್ ಇರುವಂಥದ್ದು. ಅಲ್ಟಿಮೇಟ್ಲಿ ಇದ್ರ ಬಗ್ಗೆ ತಂಡ ತಗೊಂಡ್ರೆ ಏನಿಲ್ಲ, ಯಾಕೆಂದರೆ ನನ್ನೂರದೇ ಪ್ರಾಪರ್ಟಿ.
ನೋಡಿ ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ ವ್ಯೂ ಹೆಂಗೆ ಕಾಣಿಸುತ್ತೆ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಕಬ್ಬಳಮ್ಮನ ದೇವಸ್ಥಾನ, ಕಬ್ಬಳಮ್ಮನ ಬೆಟ್ಟ ಅದು. ಇಲ್ಲಿಂದ 38-40 ಕಿಲೋಮೀಟರ್ ಇದೆ. ಇಲ್ಲಿ ವ್ಯೂ ಸಿಗುತ್ತೆ. ಎದುರುಗಡೆ ಕಾಣಿಸ್ತಿರೋದು ಬಸವನ ಬೆಟ್ಟ. ಸೊ ಅಲಗೂರಿಂದ ಬರಬೇಕಾದ್ರೆ ಆಪೋಸಿಟ್ ಡೈರೆಕ್ಷನ್ ಬರಬೇಕು. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 1 ಎಕರೆ 36 ಕುಂಟೆ ಪಟ್ಟ, 10 ಕುಂಟೆ ಖರಾಬು ವಿತ್ ಫ್ರೀ ಡ್ರಿಪ್ ಇರಿಗೇಷನ್ನು. ಆಮೇಲೆ ಪಕ್ಕದಲ್ಲಿ ನಿಮ್ಗೆ ವೈಟ್ ಶಾಕ್ ಕಾಣಿಸ್ತದಲ್ಲ ಕೆರೆ, ಆ ಕೆರೆನೂ ಕೂಡ ನೆಕ್ಸ್ಟ್ ತೋರಿಸ್ತೀನಿ. ಈ ಲ್ಯಾಂಡಿಂದ ನನಗೆ ಡೌನ್ ಹೋಗ್ತೀವಿ. ಎದುರುಗಡೆ ಎಲ್ಲ ಥರ ಫರ್ಟೈಲ್ ಲ್ಯಾಂಡ್ಗಳಿರೋದು. ಟಾರ್ ರೋಡು ಆ ಲ್ಯಾಂಡ್ಗೂ ಇಲ್ಲಿಗೂ ಜಸ್ಟ್ ಇವಾಗ ವೆಹಿಕಲಲ್ಲಿ ನಾವು ಮೂವ್ ಆದ್ವಲ್ವ, ನಿಮ್ಗೆ ಅದರಲ್ಲೇ ಗೊತ್ತಾಗಿರುತ್ತೆ. ನೀರಾವರಿಗೆ ಏನು ಸಮಸ್ಯೆ ಇಲ್ಲ. ಮೇಲೆ ಹೊಡಿ ಹಿಂಗಿರ್ಬೇಕು. ಒಂದು 4 ಸರ್ವೆ ನಂಬರ್ ಮೇಲೆ ಇರೋದು. ಅನ್ ಸೀಸನ್ನು ಇಲ್ಲಿ ಮಳೆ ಬಂದು 1 ವಾರ ಆಗಿದೆ. ನೀರಿರ್ತದೆ ಈ ಕೆರೆಯಲ್ಲಿ. ಸೊ ಈ ಕೆರೆಗೆ ಅಟ್ಯಾಚ್ ಆಗಿರುವಂಥ 4ನೇ ಸರ್ವೆ ನಂಬರು. ನೀರಿಗೇನು ಸಮಸ್ಯೆ ಇಲ್ಲ. ಇಲ್ಲಿಂದ ಸ್ವಲ್ಪ ಒಂದು 300 ಮೀಟ್ರ್ ಹೋದರೆ ಊರು. ಇದು ನನ್ನೂರು. ನನಗೆ ಗೊತ್ತಿರುವಂಥವ್ರ ಪ್ರಾಪರ್ಟಿ ಮೂಲ ಏನು ವರಿ ಮಾಡ್ಕೋಬೇಕಂತದಿಲ್ಲ. ಲೀಗಲಾಗಿ ನೀವು ಚೆಕ್ ಮಾಡ್ಕೊಳ್ಳಿ ಬೈಯರು.